ಸರ್? ಇದು ಒನ್ ಟೈಮ್ ಪೈಸಾ ವಸೂಲು ಮಾಡೋ ಮೂವಿ ಅಲ್ಲ, 100 ಟೈಮ್ ನೋಡಿದ್ರು ಪೈಸಾ ವಸೂಲು ಮಾಡೋ ಮೂವಿ. ನೀವು ಮೋಸ್ಟ್ಲಿ ಕನ್ನಡ ಮಾತಾಡ್ತಾರೋ ಸ್ಟೈಲ್ ನೋಡಿದ್ರೆ ನೀವು ಬೇರೆ ಭಾಷೆ ನಾನು ಗುಲ್ಬರ್ಗದವನು. ಎಲ್ಲಿ ಸರ್? ಗುಲ್ಬರ್ಗ. ಹೆಂಗಿದೆ ಸರ್ ಮೂವಿ? ಅಲ್ಟಿಮೇಟ್ ಅಂದ್ರೆ ಬಾಸ್ ಕೆರಿಯರ್ ಅಲ್ಲೇ ಇದೊಂದು ಬೆಸ್ಟ್ ಫಿಲಮು. ಡಿ ಬಾಸ್ ಅವ್ರ ಆಕ್ಟಿಂಗ್ ಹೇಗಿದೆ ಸರ್? ಫಿದಾ ಆಗೋಗ್ತೀವಿ. ಹೇಳ್ದಲ್ಲ, ಒನ್ ಟೈಮ್ ನೋಡೋ ಮೂವಿ ಅಲ್ಲ ಇದು, 100 ಟೈಮ್ ನೋಡು ಪೈಸಾ ವಸೂಲಾಗೋ ಮೂವಿ. ಸರ್ ಮೂವಿ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ಬಂದು ನೋಡಿ. ಡಿ ಬಾಸ್ ಪಿಕ್ಚರ್ನ ಸೂಪರ್ ಆಗಿದೆ ಮೂವಿ. ಮೂವಿಲಿ ಪ್ರತಿಯೊಂದು ಸೀನು ಚೆನ್ನಾಗಿದೆ ಸರ್. ಡೈರೆಕ್ಷನ್ ತರುಣ್ ಸುಧೀರ್ ಅವರು ಸೂಪರ್ ಆಗಿ ಮಾಡೋರೆ, ಚೆನ್ನಾಗಿದೆ. ಏನು ಸರ್? ಚೆನ್ನಾಗಿದೆ, ಎಲ್ಲ ಪ್ರತಿಯೊಂದು ಪಾತ್ರ ಎಲ್ಲ ಸೂಪರ್ ಆಗಿದೆ ಸರ್. ಪ್ರತಿಯೊಬ್ಬರು ಬನ್ನಿ, ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಸರ್, ಪಕ್ಕ ಸರ್, ಶೋರ್. ಸೂಪರ್ ಫಿಲಮು, 100 ಡೇಸ್ ಪಕ್ಕ. ಜೈ ಡಿ ಬಾಸ್ಗೆ, 100 ಡೇಸ್ ಗ್ಯಾರಂಟಿ ಪಕ್ಕ. ಜೈ ಡಿ ಬಾಸ್. ಆ್ಯಕ್ಚುಲಿ ಈಗಿನ ಕಾಟೇರ ಮೂವಿ ನೋಡ್ಕೊಂಡು ಬಂದೆ. ದರ್ಶನ್ ಸರ್ದು ಸುಮಾರು ವರ್ಷದಿಂದ ಯಾವುದೋ ಒಳ್ಳೆ ಮೂವಿ ಬರ್ತಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಬಟ್ ಈ ಮೂವಿ ಪಕ್ಕಾ ಮಾಸ್ ಮೂವಿ, ಪಕ್ಕಾ ಮಾಸ್ ಮೂವಿ. ಕಲಾಸಿಪಾಳ್ಯ ಆ ರೇಂಜಿನ ದರ್ಶನ್ ನಾವು ಇವತ್ತು ನೋಡಿದ್ವಿ. ನಾನು ಬಂದು ಕಿಚ್ಚ ಸುದೀಪ್ ಸರ್ ಫ್ಯಾನು. ಆದರೆ ದರ್ಶನ್ ಮೂವಿ ನೋಡಬೇಕು ಅಂತಲೇ ಇಲ್ಲಿ ಗಂಟ ಬಂದೆ. ಆದಷ್ಟು ಬೇಗ ಕಿಚ್ಚ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಂದಾಗಬೇಕಂತ ಎಲ್ಲರೂ ಆಸೆ. ಬಟ್ ದರ್ಶನ್ ಸರ್ ಈ ಮೂವಿಲಿ ಮತ್ತೆ ಅಲ್ಟಿಯಾಗಿ ಮಾಡಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಡಿ ಬಾಸ್ ಮತ್ತೆ ಬಂದಿದ್ದಾರೆ. ಕಿಚ್ಚ ಸುದೀಪ್ ಫ್ಯಾನ್ ಆಗಿ ನಾನೇ ಹೇಳ್ತಿದ್ದೀನಿ, ಜೈ ಡಿ ಬಾಸ್. ಮೂವಿ ಮತ್ತೆ ಸಖತ್ತಾಗಿದೆ. ಯಾವುದೇ ರಾಜಕಾರಣಿಗಳಿಗಾಗಲಿ ರೈತರ ಪರವಾಗಿ ಯಾವನಿಗೂ ಹೆದರದಂಗೆ ಮಾತಾಡೋದಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗೆ ಡಿ ಬಾಸ್ ಒಬ್ರೆ. ಜೈ ಡಿ ಬಾಸ್. ಇದು ಮಾತ್ರ ಪಕ್ಕ ನೋಡ್ಕೊಡಿ, ಯಾರು ಮಾತಾಡಕ್ ಸಾಧ್ಯನೇ ಇಲ್ಲ. ಲವ್ ಯು. ನಮ್ಮ ಬಾಸ್ ಕಟೋಟಿ ಹಾಕ್ತಾರೆ ಹೂವಿನ ಹಾರ. 100 ಪಕ್ಕ ಓಡುತ್ತೆ ನಮ್ಮ ಡಿ ಬಾಸ್ ಮೂವಿ ಕಾಟೇರ. ಬಾಸ್ ಯಾರು? ಚಾಲೆಂಜ್ ಸ್ಟಾರ್. ಮೂವಿ ನೋಡಿದಾಗ ಬಾಯ್ಸು ಫಸ್ಟಿಂದೆಲ್ಲ ಮಾಡಿಕ್ಕಿಂತ ಮೂವಿ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಈ ಮೂವಿ ತುಂಬ ದೊಡ್ಡದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಇದರಲ್ಲಿ ಹಳ್ಳಿ ಪಾತ್ರದಲ್ಲಿ 3 ಪ್ರಮುಖವಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಡ್ಯಾಡಿ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ಹೇಳೋದಂತಂದರೆ ಮನೇಲಿ ಬಿಡು, ಅವ್ರು ಮಾಡೋರೆ, ಅವ್ರು ಮಾಡಿರೋದೇ ನೋಡೋದು ಅಂತ ಅನ್ನೋದು ಬಿಟ್ಬಿಟ್ಟು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬರ್ರಿ, ಎಲ್ಲ ಫಿಲಮ್ ನೋಡಿರಿ, RIC ಅಂತ ಕೇಳ್ಕೊತೀವಿ. ಯಾವಾಗ್ಲೂ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು. ಜೈ ಡಿ ಬಾಸ್. ಸರ್ ಫಿಲಮ್ ತುಂಬ ಅದ್ಭುತವಾಗಿದೆ. ಡಿ ಬಾಸ್ದು ತುಂಬಾ ಒಂಥರ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟ್ರು. ತುಂಬ ನೋಡಿ ಮನ್ಸಿಗೆ ತುಂಬ ಟಚ್ ಆಗುತ್ತೆ. ರೈತರ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ ಈ ಫಿಲಮಲ್ಲಿ ಸರ್. ಕಂಟೆಂಟಲ್ಲಿ ಡಿ ಬಾಸ್ ಆ್ಯಕ್ಟಿಂಗ್ ಟಾಪ್ ನಾಚು ಸರ್. ನಿಜವಾಗ್ಲೂ ಆರಾಧನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಟ್ರೂಪು ಅಲ್ಟಿಮೇಟ್ ಫಿಲಮ್ ಸರ್. ಮನೆ ಎಲ್ಲ ಬಂದು ನೋಡಿ ದಯವಿಟ್ಟು. ದರ್ಶನ್ ಮಾತ್ರ ಸಕ್ಕತ್ತಾಗಿ ಮಾಡೋರೆ. ರೈತರ ಬಗ್ಗೆ ಸೂಪರ್ ಆಗಿದೆ ಅಣ್ಣ. ಇವತ್ತಿನ ದಿವಸದಲ್ಲಿ ಎಲ್ಲ ಊರಲ್ಲಿ ದೊಡ್ಡವರು, ನಾವು ದೊಡ್ಡವರು, ನೀವು ದೊಡ್ಡವರು ಅಂತಾರಲ್ಲ, ಇದರಲ್ಲಿ ಏನಂತ ಎಲ್ಲ ತೋರಿಸ್ಕೊಟ್ಬಿಟ್ಟವ್ರೆ. ಬಟ್ ಇನ್ನೊಂದು ಏನಂದರೆ ಜಾತಿ ಅಂತೆಲ್ಲ ಹೇಳ್ತಾರಲ್ಲ, ಇದರಲ್ಲಿ ಜಾತಿ ಬಗ್ಗೆನೂ ಏನು ಅಂತ ಎಲ್ಲ ತೋರಿಸ್ಕೊಟ್ಬಿಟ್ಟವ್ರೆ. 100.